ಇಷ್ಟೆಲ್ಲ ಮಾತಾಡ್ತಿರಲ್ವಾ? ಒಂದ್ ಲೈಸೆನ್ಸ್ ತಗೊಬೇಕು ಅನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಯಾರಿಗೆ ಕೊಟ್ಟಿದ್ದೀರಾ? ಮೇಡಮ್ ಈಗ ಕವರ್ ಪ್ಯಾಕಿಂಗ್ ಅಲ್ಲಿಂದ ಬರೋದು ನಾವು ಪ್ಯಾಕಿಂಗ್ ಮಾಡೋದಲ್ಲ, ಅದನ್ನ ನಾವೇನ್ ಮಾಡೋದು? ಈಗ ನೀವು ಕೊಡುವಾಗ ಹೆಂಗೆ ಕೊಡ್ತೀರಾ? ಬ್ಯಾಗ್ ತೋರಿಸಿ, ಬ್ಯಾಗ್ ತೋರಿಸಿ, ಬ್ಯಾಗ್ ತೋರಿಸಿ, ಕೊಡ್ತೀರಲ್ಲ ಬ್ಯಾಗ್ ತೋರಿಸಿ, ತೋರಿಸಿ ಯಾವ ಬ್ಯಾಗಲ್ಲಿ ಕೊಡ್ತೀರಾ ಅಂತ ಪ್ಯಾಕಿಂಗ್ ಮಾಡ್ತೀರಾ? ಅಲ್ಲ ಪರ್ಮಿಷನ್ ಇಲ್ಲ, ನಿಮ್ಮ ಇಷ್ಟದ ಪ್ರಕಾರ ನೀವು ನಡೆಸ್ತಾ ಇದ್ದೀರಾ, ಅದಕ್ಕೆ ಫೈನ್ ಕಟ್ಟಿದ್ದೀರಾ. ದೊಡ್ಡ ದೊಡ್ಡ ಅಂಗಡಿಯಲ್ಲೇ ಬಿಟ್ಬಿಟ್ಟು ಎಲ್ಲ ಅಂಗಡಿಯಲ್ಲಿ ಮಾಡ್ತಾ ಇದ್ದೀವಿ, ತರಕಾರಿ ಅಂಗಡಿಯಲ್ಲೂ ಅಲ್ಲ, ತರಕಾರಿ ಅಂಗಡಿಯಲ್ಲೂ ಹಾಕ್ತಿದ್ದೀವಿ, ಒಂದೇ ಅಂಗಡಿ ಎಲ್ಲ ಕೊಂಡಿ ಮೇಲೆ ಗಾಡಿ ಹೋಗ ವ್ಯಾಪಾರನೇ ಇಲ್ಲ. ಅದಕ್ಕೆ ಅಂಗಡಿ ಮುಚ್ಚಿಬಿಡಿ, ಹೆಂಗೋ ಲೈಸೆನ್ಸ್ ಕಂಪನಿ ಬಂದಿಲ್ಲ, ನೀವು ಹಿಡಿಯೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮುಳುಬಾರಲ್ಲಿ ಏನಿದೆ ಅದನ್ನ ಮಾತ್ರ ಬೀಡಿ ಸಿಗರೇಟ್ ಕುಡಿಬೇಕಂತ ಇರ್ತದೆ. ಆದ್ರೂ ಯೋಚನೆ ಮಾಡಿ, ಅವ್ರ ಪ್ಯಾಕೆಟಿಂದ ಬರೋದು ನಾವು ಲೀಡ್ ಮಾಡ್ತಾ ಇಲ್ಲ, ಅವ್ರ ಪ್ಯಾಕೆಟಿಂದ ಬರೋದು ಲೀಡ್ ಮಾಡ್ತಾ ಇಲ್ಲ, ಬಟ್ಟೆ ಲೀಡ್ ಮಾಡ್ತಾ ಇಲ್ಲ. ಕವರ್ ಮಾತ್ರ ಮಾಡೋದು, ಬಟ್ಟೆ ಬಂದ್ರೆ ನಾವು ಯೂಸ್ ಮಾಡ್ತಾ ಇಲ್ವಾ? ಹೊಸ ಕವರ್ ಬಂದಿರೋದು ಕವರ್ ಮಾತ್ರ ಬಟ್ಟೆನೇ ಇರಬೇಕು, ಅದು ಬಟ್ಟೆನೇ ಇರಬೇಕು. ಒಂದ್ ನಿಮಿಷ ಹೆಲ್ಮೆಟ್ ಗಾಡಿ ಓಡಿಸಿದ್ರೆ ಪೊಲೀಸ್ನವ್ರು ಇಟ್ಕೊಂಡು 500 ರೂಪಾಯಿ ಬರೋದೇ ಹಿಂಗೆ, ಪ್ರತಿಯೊಂದು ಹಂಗೆ ಬರೋದು. ಮಾಡ್ತೀನಿ ಬೆಳಗ್ಗೆ ಅಲ್ಲ ಮೇಡಮ್, ಈಗ ನಮ್ದೊಂದು ಕ್ವಶನ್, ಈಗ ಬಟ್ಟೆ ಪ್ಯಾಕಿಂಗ್ ಬರುತ್ತಲ್ಲ ಆ ಕವರ್ಗೆ ಏನ್ ಮಾಡ್ತಾರೆ? ಬಟ್ಟೆ ಕವರೇ ತರಂಗಿಲ್ಲ ಇವರು, ಬಟ್ಟೆ ಬ್ಯಾಗ್ ಪ್ಯಾಕಿಂಗ್ ಬರುತ್ತಲ್ಲ ಪ್ಯಾಕಿಂಗ್ ತರಂಗಿಲ್ಲ ಇವರು. ಈಗ ನೀವು ಸೀಸ್ ಮಾಡಿದಿರಲ್ಲ ಆ ಕವರು, ಅದು ಹಿಂಗೆ ಅದಕ್ಕಿಲ್ವಾ? ಸಪರೇಟ್ ಕವರ್ ಬರಬಾರ್ದು, ಕೊಡಂಗಿಲ್ಲ ನಾವು, ಅದು ತಗೊಂಡಿಟ್ರೆ ಬ್ಯಾನ್ ಮಾಡಿರೋದೇನಕ್ಕೆ ನಿಮ್ಮ ಹತ್ರ ಮತ್ತೆ ಕೊಡೋದಿಕ್ಕ? ಅಮ್ಮ ಈಗ ನಗರಸಭೆ ಅವ್ರು ಬಂದಿದ್ರಲ್ಲ, ಅಲ್ಲಿ ಬಂದು ಏನ್ ಕೇಳ್ತಾರೆ ನಿಮ್ಮನ್ನ? ಬಂದು ಕೇಳಿದ್ರಲ್ಲ, ಏನ್ ಕೇಳಿದ್ರು? ಕವರ್ ಇದು ಯೂಸ್ ಮಾಡ್ತಿದ್ರ ಅಂದ್ರೆ ಇಲ್ಲ ಅಂತ ಹೇಳಿದ್ವಿ. ಬಟ್ ಈ ಬಟ್ಟೆ ಕವರ್ ಯೂಸ್ ಮಾಡ್ತಾ ಇದ್ರೆ ಈ ಬಟ್ಟೆ ಇದೆ, ಇದಕ್ಕೆ ಫೈನ್ ಕಟ್ಟಿ ಅಂತ ಹೇಳಿದ್ರು ಫಸ್ಟ್. ಇದನ್ನ ಯೂಸ್ ಮಾಡಂಗಿಲ್ಲ ಅಂದ್ರೆ ನಾವು ಬಟ್ಟೆ ಹೆಂಗೆ ಯೂಸ್ ಮಾಡೋದು ಹೇಳಿ? ಬಟ್ಟೆ ಧೂಳು ತುಂಬ್ಕೊಳ್ಳಲ್ವಾ ಕವರ್ ಕಂಪ್ನಿಯಿಂದ ಫ್ಯಾಕ್ಟ್ರಿಯಿಂದ ಬಂದಿಲ್ಲ ಅಂದ್ರೆ ನಾವ್ ಹೆಂಗೆ ಯೂಸ್ ಮಾಡೋದು? ಅದನ್ನೇ ಕ್ವಶನ್ ಕೇಳ್ತಾ ಇದ್ರೆ ಅವ್ರು ಉಲ್ಟಾ ನಮ್ಗೆ ಹೇಳ್ತಾ ಇದಾರೆ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ. ತಗೊಂಡಿರೋದು ಧೂಳು ತುಂಬ್ಕೊಳ್ಳೋದು. ನಾನೇನ್ ಹೇಳ್ತಾ ಇರೋದು ಕವರ್ ಇರಬಾರ್ದು ಅಂದ್ರೆ ಓಪನ್ ಮಾಡಿ ಇಡ್ಲಿ, ಇಲ್ಲ ಅಂದ್ರೆ ಹೆಂಗೆ? ಅದು ಹೋಗಿ ಫ್ಯಾಕ್ಟ್ರಿಗೆ ಬ್ಯಾನ್ ಮಾಡ್ಬೇಕು. ಅಂಗಡಿಗಳಲ್ಲಿ ಬಂದು ಬಟ್ಟೆ ಕವರು ಬಟ್ಟೆ ಇದು ಅಂತ ಎಲ್ಲ ಬ್ಯಾನ್ ಮಾಡೋದು. ಕವರ್ಗಳು ಮಾಡ್ತಾರಲ್ಲ ಫ್ಯಾಕ್ಟ್ರಿ, ಅವ್ರನ್ನ ಹೋಗಿ ಬ್ಯಾನ್ ಮಾಡ್ಬೇಕು ಫಸ್ಟ್. ಮೇಡಮ್ ಪೆನ್ನು ಪ್ಲಾಸ್ಟಿಕ್ ಇದೆ, ಅವ್ರು ಬಿಟ್ಬಿಟ್ಟು ಅಂಗಡಿ ಪ್ಲಾಸ್ಟಿಕ್ ಇದೆ. ಈಗ ನಿಮ್ಗೆ ಈಗ ನೀವು ಇದು ಕಟ್ಟರಲ್ಲ, ಫೈನ್ ಕಟ್ಟಿದ್ರಲ್ಲ, ಈ ಬಿಲ್ ಅನ್ನು ಕೊಟ್ರಾ? ಏನು ಕೊಟ್ಟಿಲ್ಲ ಅಣ್ಣ, ಬಿಲ್ ಏನು ಕೊಟ್ಟಿಲ್ವಾ? ಏನ್ ಕೊಟ್ಟಿಲ್ಲ ಬಿಲ್? ನೀವೆಲ್ಲ ಇದ್ದೀರಲ್ಲ, ರಿಸಿಪ್ಟ್ ಏನು ಕೊಟ್ಟಿಲ್ಲ? ಏನ್ ಕೊಟ್ಟರು ಬಿಲ್ಲು? ಬಂದು ಹೇಳೋಗಿದೆ 3 ಟೈಮ್ ಹೇಳ್ದಂಗೆ, 2ನೇ 3ನೇ ಸಲ ಬಂದು ಹೇಳಿದ್ರು ಪ್ರತಿ ಸಲ. ಮತ್ತೇನೋ ಯಾಕೆ ಬಂದಿಲ್ಲ ನೀವು? ಫುಡ್ ಆಫೀಸರ್ ಬಂದಿದ್ದಾರೆ, ನಾವು ಬಂದಿದ್ದೀವಿ, ಟ್ರೇಡ್ ಲೈಸೆನ್ಸ್ ತಗೊಳ್ಳಿ ಅಂತ ಹೇಳಿ
ಮಾಡಿದ್ದೀವಿ ಅಷ್ಟು ಹೇಳಿ ನಮಗೆ ಬಂದಿಲ್ಲ ಅಂದರೆ ಇನ್ನೇನು ಮಾಡಬೇಕು? ಹೋಗಪ್ಪ ತಗೊಳ್ಳಿ, ಅಡ್ರೆಸ್ ಎಲ್ಲ ಬರ್ಕೊಂಡು ಮೇಡಮ್ ಇದಕ್ಕೆ ಈಗ ಅಮೌಂಟ್ ಇಸ್ಕೊಂತೀರಾ, ರೆಸಿಪ್ಟ್ ಕೊಡಲ್ಲ? ರೆಸಿಪ್ಟ್ ಚಲನ್ ಬೆಳಗ್ಗೆನೆ ಕಳಿಸ್ತೀವಿ ಅವ್ರು. ಬ್ಯಾಂಕ್ ಕಟ್ಬಿಟ್ಟು ಅವ್ರ ಚಲನ್ ಅವ್ರು ಕೊಡ್ತಾರೆ. ಇದೆ ನೋಡಿ ಇಲ್ಲಿ. ಅಲ್ಲ ಇದೆ ನೋಡಿ. ರೆಸಿಪ್ಟ್ ಕೊಟ್ಬಿಡ್ತೀವಿ. 2,000 ಒಂದು ವರ್ಷಕ್ಕೆ. ನಿಮ್ಮ ಅಂಗಡಿಗೆ ಅಕಸ್ಮಾತ್ ಬೆಂಕಿ ಸರ್, ಅದೇ ನೋಡಿ, ನಮ್ಮ ಕಡೆಯಿಂದ ಪರಿಹಾರ ಬರುತ್ತೆ. ಅದಕ್ಕಲ್ವ ಹೇಳ್ತೀವಿ ನಾವು. ನೋಡಿ ಬ್ಯಾಂಕ್ ಕಟ್ಟಿ ಕೊಡ್ತೀವಿ ಅವ್ರಿಗೆ ಮಾಮೂಲಿ. ನಾಳಿದ್ದು ಮತ್ತೆ ಸಂಜೆ ಬರ್ತೀವಿ. ನೀವು ತಗೊಂಡಿಲ್ಲ ಅಂದರೆ 2,000 ಫೈನ್ ಹಾಕ್ತೀವಿ ಅಷ್ಟೇ. ಅಲ್ಲಿ ಚಲನ್ ಕಟ್ಟೋದು ಇಲ್ಲಿ ಹಾಕ್ತೀವಿ. ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಟ್ರೈಡ್ ಲೈಸೆನ್ಸ್ ಗೊತ್ತಿರಬೇಕು ಪರವಾನಿಗೆ. ನಮ್ಮಲ್ಲೇ ಇದು ನಮ್ಮ ನಗರಸಭೆಯಿಂದ ಕೊಡ್ತೀವಲ್ಲ. ಅಬಿಲಿಟಿ ಸರ್, ಇದು ಕ್ಲಿಯರ್ ಅಲ್ಲ? ಮುಂದೆ ಆಯ್ತಾ ಸರ್? ಅದ ಮುನ್ಸಿಪಲ್ ಆಫೀಸಿಂದ ಕೊಡ್ತೀವಿ. ಎಷ್ಟು ವರ್ಷ ಆಯ್ತು ಅಂಗಡಿ ಓಪನ್ ಆಗಿ? 1 ಇಯರ್. ನಾವು ಸುಮ್ಮನೆ ಇರೋಣ. ನಾವು 5 ಇಯರ್ಸಿಂದ ಇದೆ ಅಂಗಡಿ. 1 ಇಯರ್ ಅಂತ ನೀವು ಹೆಂಗೆ ಹೇಳಿದ್ರೆ ನಾನು ಹೆಂಗೆ ಹೇಳೋದು? ತಗೊಂಡಿಲ್ಲ. ಇನ್ನೂ 1 ಇಯರ್ ಆಗಿದೆ. ಹೌದು, ಒಂದಿನ ಓಪನ್ ಮಾಡೋಕೆ ಮುಂಚೆ ಟ್ರೇಡ್ ಲೈಸೆನ್ಸ್ ತಗೊಂಡು ಓಪನ್ ಮಾಡಬೇಕಾ ನೀವು? ಹಾಂ, ಏನು ಹೆಸರು ಅಂಗಡಿ ಹೆಸರು ಹೇಳಿ? ಬದ್ರೀಶ್ ಎಷ್ಟು ವರ್ಷ? ರೆಡಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಣ್ಣ ನಿಮಗೆ? ಅದೆಲ್ಲ ಬಿದ್ದಿರೋದು ಎಲ್ಲ ಇರೋದು ಮಾಡ್ತಾ ಇದ್ದೀವಿ. ಅಲ್ಲ, ನಾವೆಲ್ಲ ಕಡೆ ಎಲ್ಲ ಮಾಡ್ತಾ ಇದೀವಲ್ಲ. ಮಾರ್ಕೆಟಿಂಗ್ ಮಮ್ಮಿ ಏನು ಕೊಡ್ತಾ ಬಂದಿದೆ? ಇದ್ದೀವಿ ಮೇಡಮ್. ಬ್ಯಾಗ್ಸ್ ತಗೊಂಡಿದ್ದೀವಿ, ಪ್ಯಾಕ್ ಮಾಡ್ತಾ ಇದ್ದೀವಿ. ಅಂದರೆ ಬ್ಯಾಗ್ಸ್ ಕೊಡ್ತಾ ಇದ್ದೀವಿ. 6 ವರ್ಷದಿಂದ ನಾವು ಮಾಡ್ತಾನೆ ನಿಂತಾನೆ ಪ್ಲಾಸ್ಟಿಕ್ ರೇಟ್ ಮಾಡ್ತಾ ಇದೀವಿ, ಫೈನ್ ಹಾಕ್ತಾ ಇದೀವಿ. ಆಯ್ತು ಅಣ್ಣ, ಒಂದಿನ ಟ್ರೇಡ್ ಲೈಸೆನ್ಸ್ ತಗೊಂಡು ನೀವು ಕೊಡ್ಬೇಕಲ್ವಾ? ನೋಡೋದು ಈ ಕಡೆ ಗ್ಲಾಸ್ ಅಷ್ಟು ಎಲ್ಲ ಇದೆ ತಗೊಂಡು ತಗೋಬಾ ಎಲ್ಲ. ನೋಡಿ, ಇದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮೇಡಮ್, ಒಂದೇ ಎರಡು ಮಾಡಬೇಕು. ಕ್ಯಾನ್ಸರ್ ಬರುತ್ತಣ್ಣ ಇದರಿಂದ. ಮೇಡಮ್, ಒಂದೇ ಅಲ್ಲ, ಎರಡು ನಮ್ಗೇನು ಬಿದ್ದಿರೋ ತಕ್ಷಣ ಅವಶ್ಯಕತೆ ನಾವು ಇಲ್ಲ. ನೋಡಿಲ್ಲ, ನೋಡ್ತಾ ಇದ್ದೀವಿ, ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ನಿಮ್ಮ ಅಂಗಡಿಯಲ್ಲಿ ಏನು ಬಿದ್ದಿದ್ರು ಹಾಗಾದ್ರೆ ನೀವು ನೋಡಲ್ವಾ? ಅಲ್ಲ ಮೇಡಮ್, ನಾವು ಇಷ್ಟು ಮಾಡೋಕ್ಕಾಗಲ್ಲ. ಹಾಂ, ಒಂದೊಂದು ಮತ್ತೆ ಬಿದ್ದಿರುತ್ತೆ. ನಿಮ್ಮ ಅಂಗಡಿಯಲ್ಲಿ ಹೆಂಗ್ ಬರುತ್ತೆ? ನಾವು ಕುಡಿಯೋಕ್ಕಾದ್ರೂ ತಗೊಂಡು ಬಂದೈತೆ. ಕುಡಿಯಕ್ಕೆ ಗ್ಲಾಸ್ ತಗೊಳ್ಳಿ, ಸ್ಟೀಲ್ದು. ನೀವು ಕುಡಿಬಾರ್ದು, ಆಯಿತು ಸರ್, ನಿಮ್ಗೂ ಕ್ಯಾನ್ಸರ್ ಬರುತ್ತೆ ಇದು. ಆಯಿತು ಮೇಡಮ್. ನಾವ್ ಇಷ್ಟೊತ್ತಲ್ಲಿ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಮತ್ತೆ ಮಾಡ್ಬೇಕು ಕೆಲಸ ಆಲ್ಮೋಸ್ಟ್ ಅಂದ್ರೆ. ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. ಯಾವ್ದಿಲ್ಲ, ಎಲ್ಲ ಪೇಪರೇ ತರಿಸಿದ್ದೀವಿ. ಒಂದೆರಡು ಬಿದ್ದಿರೋದು ತಗೋಬೇಕು. ಫಸ್ಟ್ ಆಫ್ ಆಲ್ ಲೈಸೆನ್ಸ್ ಇಲ್ಲ ಅಂಗಡಿಗೆ. ಲೈಸೆನ್ಸ್ ತಗೋಬೇಕು. ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀರಾ, ಇದು ಯೂಸ್ ಮಾಡಂಗಿಲ್ಲ. ಆಯಿತು ಮೇಡಮ್, ಅರ್ಥ ಕ್ಲಿಯರ್ ಆಯ್ತಾ? ಮಾಡ್ತೀವಿ. ವಾಸನೆ ಒಂದು ಗ್ರಾಮಾಗಿ ಪ್ಲಾಸ್ಟಿಕ್ ಇದೆಯಲ್ಲ, ಲೈಸೆನ್ಸ್ ಯಾವಾಗ ತಗೊಂತೀರಾ? ನಿಮ್ಮ ಅಂತಲ್ಲ, ನಾಳೆನೇ ಕೊಡಬೇಕು, ನಾಳಿದ್ದು ತಗೋಬೇಕು. ಒಂದು ಮಂತ್ ಅಂದರೆ ಇನ್ನೊಂದು ವರ್ಷ ಯಾರು ಆಗುತ್ತೆ. ಇನ್ಚಾರ್ಜ್ ಇಲ್ಲ? ನಾನೇ ಇದ್ದೀನಿ. ಹಾಂ, ನಾನೇ ಇದ್ದೀನಿ. ಓಕೆ 1,000 ರೂಪಾಯಿ ಫೈನ್. ಇಲ್ಲ ಏನು ಅಷ್ಟು ಕಟ್ಟಾಗಲ್ಲ? ಪ್ಲಾಸ್ಟಿಕ್ ಏನು ಮಾಡ್ತಾ ಇದ್ದೀರಲ್ಲ? ಒಂದೇ ಎರಡು ಬಿದ್ದಿರುತ್ತೆ ಮೇಡಮ್, ಇಲ್ಲ ಅಂತ ಹೇಳಿಲ್ಲ. ಟ್ರೇಡ್ ಲೈಸೆನ್ಸ್ ತಗೊಂಡು ಯಾಕೆ ಮಾಡ್ತಾ ಇದ್ದೀರಾ? ಅಲ್ಲೇ ಇದ್ದೀವಿ, ನೀವು ಹಳೆ ಕೊಡಿ ಇಲ್ಲಿ ನೋಡೋಣ. ಎಲ್ಲೋ ಇಟ್ಟಿದ್ದೀವಿ. ಯಾಕೆ ನಿಮ್ಮ ಅಂಗಡಿ ವಸ್ತು ಅಲ್ವಾ? ಎಲ್ಲೋ ಯಾಕಿರ್ತೀರ? ಮೊನ್ನೆ ಫೋನ್ ಮಾಡಿ 7 ಗಂಟೆಗೆ ಬರ್ತೀನಿ ಅಂತ ಅಲ್ವೇದು ಕವರಲ್ಲಿ ಬೇಡ ನಮಗೆ. ಕವರಲ್ಲಿ ಬೇಡ. ಕವರ್ ನೋಡಿ, ಹೊಸ ಅಂಗಡಿಯಲ್ಲಿ ಕವರ್ ಜಾಸ್ತಿ ಸಿಗುತ್ತೆ. ಹೊಸ ಅಂಗಡಿನಾ? ಇತ್ತಲ್ಲ, ನಮ್ಮ ಮನೆಯಿಂದ ನೋಡ್ತಿದ್ದಲ್ಲ.
ಆ ಕಾರು ಯೂಸ್ ಮಾಡ್ಬೇಕಾ? ಅದು ಗೊಬ್ಬರನೂ ಆಗುತ್ತೆ. ಸಿಲ್ವರ್ದು ಮೇಡಮ್, ಸಿಲ್ವರ್ದು ಈಗ ಹೋಟ್ಲಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ. ಕೋಟಿಂಗ್ ಮಾಡೋದು ಅಷ್ಟೇ ಅದು. ಹಾಂ, ಇದ್ಯಾರ್ದು? ಜಿನುಗ್ತಾ ಇದೆ ನೋಡಿ. ನೋಡಿ ಈ ಥರ ಇರ್ಬೇಕು cover. ಏಯ್, ಸಿಲ್ವರ್ ಕವರ್ ಅಂತ ಬಂದಿದೆ. ಲೈಸೆನ್ಸ್ ತಗೊಳಕ್ಕೆ ಹೇಳಿ ಅಣ್ಣ. ಲೈಸೆನ್ಸ್ ತಗೊಳಕ್ಕೆ ಹೇಳಿ. ಲೈಸೆನ್ಸ್ ತಗೊಳ್ಳಿ. ನಿಮ್ಮ ಮಾಜಿ ಸದಸ್ಯರು ಮೇಡಮ್, ಮಾಜಿ ನಗರ ಸದಸ್ಯರಾದ್ರು ಲೈಸೆನ್ಸ್ ಇರ್ಬೇಕು. ನೀವು ಹೇಳಿ. ಸದಸ್ಯರು ಅಷ್ಟೇನೆ, ಪಬ್ಲಿಕ್ಕು ಅಷ್ಟೇನೆ. ಜಿನುಗ್ತಾ ಇದೆ ನೋಡಿ. ಹಾಂ, ಅದೇ ಪೇಪರ್ ಈ ಥರ ಜಿನುಗುತ್ತೆ ನೋಡಿ, ಹೆಂಗ್ ಬೀಳ್ತಾ ಇದೆ. ಅದರಿಂದ ಪೊಲ್ಯೂಷನ್ ಇನ್ನಷ್ಟು ಹಾಳಾಗ್ತಾ ಇದೆ ನೋಡಿ. ಎಷ್ಟು ಜೋರಾಗಿ ಉರಿತಿದೆ ನೋಡಿ. ಅದು ಇರೋದು ನಮ್ಮ ದಿಶಗಳ ಕವರ್. ಅದು ಮತ್ತೆ ಪೂರ್ತಿ ಆಗಲ್ಲ, ಹಾಗೆ ಇರುತ್ತೆ ಗಟ್ಟಿಯಾಗಿ. ಪೇಪರ್ ಎಷ್ಟೊತ್ತವರೆಗೆ ಉರಿಯುತ್ತಾ? ಹಾಂ, ಅಷ್ಟೇ ವ್ಯತ್ಯಾಸ. ಏನದು? ಪ್ಲಾಸ್ಟಿಕ್ ಕವರ್ ನಾನು ಆಗ್ಲೇ ಹೇಳಿದೆ ಮೊಬೈಲಲ್ಲಿ ಲೈಟ್ ಆಗಿದೆ. ಎಲ್ಲಿತ್ತು? ಪೇಪರ್ ಇಷ್ಟ ತನಕ ಉರಿಯುತ್ತಾ ಪಾನಿಪುರಿ ಅಂಗಡಿಗಳ ಕಡೆ ಹೋಗ್ಬೇಕು. ಹಾಂ, ಪಾನಿಪುರಿ ಅಲ್ಲಿ ಟರ್ಮಕೋಲ್ ಅದು ಇದು ಇರುತ್ತೆ. ಒಳ್ಳೆ ನ್ಯೂಸ್ ನಿಮಗೆ. ಎಷ್ಟು ತನಕ ಉರಿಯುತ್ತೆ ನೋಡಿ. ನಮಗೆ ಅದೇ ನಡೆಸಿ ನೋಡೋಣ. ಹಾಂ, ಅದಕ್ಕೆ ಇದು ಮಾಡಿ. ಹಾಂ, ಪ್ಲಾಸ್ಟಿಕ್ ವಾಸನೆ ಬರ್ತಾ ಇದೆ, ಸ್ಮೆಲ್ಲು. ನೋಡಿ ಆ ಸ್ಮೆಲ್ ಅದು ಇದಾಗಲ್ಲ, ಗೊಬ್ಬರ ಆಗಲ್ಲ, ಅದೇ ಥರ ಸ್ಮೆಲ್ ಬರ್ತಾ ಇದೆ. ಇಟ್ಬಿಟ್ಟೆ. ತಿರುಪತಿ ಲಾಡು ಟೈಪು ಇದಿರುತ್ತೆ ನೋಡಿ ಅಣ್ಣ, ಅದು ಗೊಬ್ಬರ ಆಗುತ್ತೆ, ಕೊಳೆಯುತ್ತೆ, ಅದು ಹಾಂ ಹಾಂ, ಕರ್ಗೋಗುತ್ತೆ ಬೇಗ ಮಣ್ಣಲ್ಲಿ. ಕರ್ಗೋಗುತ್ತೆ ನೋಡಿ. ಕಾಂಪೋಸ್ಟ್ అదే అది బాగా అనుకుని ఇది గట్టిగా ఉంటుంది ఇదే అట్లా ఇది పెరిగిపోతుంది. ಹಾಂ, ತಿರುಪತಿ ಅದು ನಾಡೋದು ಅದು ಇಡ್ಬೋದು, ಅದು ಕಾಂಪೋಸ್ಟ್ ಆಗುತ್ತೆ, ಕೊಳೆಯುತ್ತೆ, ಗೊಬ್ಬರ ಆಗುತ್ತೆ, ಅದಾಗಲ್ಲ. ಮತ್ತೆ ಇಲ್ಲೆಲ್ಲ ಸಿಗಲ್ಲ ಮೇಡಮ್. ಮತ್ತು ಈಗ ನಮಗೆ ಪೊಲ್ಯೂಷನ್ನು ಯಾವ ಥರ ರೀತಿ ಚೆನ್ನಾಗಿರುತ್ತೆ ಅದನ್ನ ತರಿಸ್ಕೋಬೇಕು. ನಾವು ದುಡ್ಡು ಕೊಟ್ಟು ಆರೋಗ್ಯ ಗೆಡ್ಸ್ಕೋಬೇಕಾ? ಈಗ ಕವರ್ಸ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತಾ ಇದೆ, ಅದನ್ನ ಬಿಟ್ಟು ಇದನ್ನ ಯೂಸ್ ಮಾಡ್ಕೋಬೋದಲ್ವಾ? ಹೌದು. ಹಾಂ, ಸಿಲ್ವರು ಇಲ್ಲ, ಸಿಲ್ವರ್ ಉಪಯೋಗ ಅದಾಗಲ್ಲ, ಕೊನೆಗೆ ಆಗೇ ಇರುತ್ತೆ. ಹಾಂ, ನೋಡಿ ಕುಡಿಯೋದು. ಓಕೆ ಓಕೆ ಓಕೆ.
2-3 ತಿಂಗಳು ಮತ್ತೆ ಕೆಲಸ ಮಾಡ್ತೀವಿ, ಮತ್ತೆ ಸ್ಟಾಪೇ ಮಾಡಿಬಿಡ್ತೀವಿ ಅಂಗಡಿ. ಕ್ಲೋಸ್ ಮಾಡ್ತೀನಿ, ಹಾಗಾದ್ರೆ ಕ್ಲೋಸ್ ಮಾಡ್ತೀನಿ. ಅಂಗಡಿನೇ ಬೇಡ. ಹಾಂ, ಹತ್ತಿರದಲ್ಲೇ ಕ್ಲೋಸ್ ಮಾಡ್ತೀವಿ. ಸರಿಯಲ್ಲ, ಸರಿಯಲ್ಲ ಅಂತ ಸಮಂಜಸಕ್ಕಲ್ಲ. ನಾನು ಇನ್ನೊಂದು 2-3 ತಿಂಗಳು ಅಥವಾ 6 ತಿಂಗಳು ಇರ್ಬೋದು ಅಷ್ಟೇ. ಮತ್ತೆ ಒಂದು ಇವ್ರದ್ದು ಒಂದು 70-80 ವರ್ಷ ಇರುತ್ತೆ ಇವತ್ತು. ಅಂದರೆ ಹಳೆ ಅಂಗಡಿ, ನಮ್ಮೂರ ಅಂಗಡಿ ಅದು. ಲೈಸೆನ್ಸ್ ತಗೊಂಡು ಮತ್ತೆ ಟೈಮ್ ಪಾಸ್ ಅಂಗಡಿ ಇಟ್ಟಿರ್ತಾರಂತೆ. ಅವ್ರ ಆನ್ಸರ್ ನೋಡಿ ಯಾವ ಥರ ಇದು ಮಾಡ್ತಾರೆ ಅಂತ. ಹೀರೋ ಫ್ಯಾಕ್ಟರಿ ತಗೋಬೇಕು ಅಣ್ಣ, 1000 ರೂಪಾಯಿ ಇರುತ್ತೆ. ಒಂದು ಲೈಸೆನ್ಸ್ ಆಯ್ತಮ್ಮ, ತಗೊಂಡು ತೆಗೆದುಕೊಂಡು. ಇಟ್ಕೊಂಡ್ರೆ ಆಯ್ತಲ್ವ, ನಾವು ಬಂದಾಗ ನೋಡ್ಕೊಂಡು ಸುಮ್ಮನೆ ಹೋಗ್ತೀವಿ. ಲೈಸೆನ್ಸ್ ಇಲ್ಲ ಅಂದ್ರೆ ಅದು ಅಧಿಕೃತ ಅಂಗಡಿ ಎಲ್ಲ ಅನಧಿಕೃತ ಅಂಗಡಿ ಇದು. ಹೇಳ್ತೀವಿ. GST ಏನು ಮಾಡ್ಕೊಂಡಿಲ್ಲ, ಕಾರಣ ಇರ್ತದೆ, ರಿಟೈನ್ ಲೈಸೆನ್ಸ್ ಮಾಡ್ಬಿಡ್ತೀನಿ. ಇಲ್ಲ, ಅಲ್ಲ ಲೈಸೆನ್ಸ್ ಇಲ್ಲ, ನಾವೇ ಮಾಡ್ಕೊಂತೀರಾ? ಆಯ್ತು, ನಾಳೆ ಮಾಡ್ತೀನಿ. ಮಾಡ್ಕೊಡ್ತೀರಾ? ಲೈಸೆನ್ಸ್ ಇರುತ್ತೆ, ಅಲ್ಲಿ ಹಾಕೋಬಿಡೋದು. ಎಷ್ಟು ದಿವಸ ಇದೆ? ಹೌದು, 70 ವರ್ಷದಿಂದ ಇರ್ತಾ ಉಂಟು. మేము ఎత్తుకోవచ్చు పెట్టింది ఇప్పుడు ನಾ ತಗೊಬಂದ್ವಿ, ఇప్పుడు మేము పెట్టింది ನಾ ತಗೊಬಂದು ಇಟ್ಬಿಟ್ಟು ಮೇಲೆ ಹೇಳ್ತಾರೆ ಎಲ್ಲಿತ್ತು ಅಂತ ಇದ್ದಾರೆ. ನಾವು ಯೂಸ್ ಮಾಡ್ತೇವೆ. ಮತ್ತೆ ಇದು ಹೆಂಗ್ ಬಂತಣ್ಣ? ನಮಗೆ use ಮಾಡ್ದೆ, ನಿಮ್ಮ ಕೈಯಲ್ಲಿ ಸಿಕ್ಕಿದ್ದಲ್ವಾ? ಈಗ ನೋಡಿ, ಅವ್ರು ಅಡ್ವೈಸ್ ಮಾಡಿದ್ರಲ್ಲ ಅಲ್ಲಲ್ಲ ಪ್ರೆಸ್ ಅವರೆಲ್ಲ ಇದ್ದಾರೆ. ಇಲ್ಲ ನಾವು ಕೈಲಿ ತಗೊಂಡು ಅಲ್ಲಿ ಇಟ್ವಾ. ಮೇಡಮ್, ಅವ್ರು ಏನ್ ಅನ್ಕೊಂತಾರೆ? ನಾನು ಆಮ ತಂದಿಲ್ಲ. ಮತ್ತೆ ಎಲ್ಲಿ ಬಂತು ಅಂದ್ರೆ ಕವರ್ಸು ನಾವು ಮಾಡ್ತಾ ಇಲ್ಲ, ವಾಶ್ ಮಾಡ್ತಾ ಇದ್ದೀವಿ. ನೋಡಿ, ಇದೇ ಅದೇ ಕೆಲಸವಾಗಿ ತರಿಸ್ಕೊಂಡಿದ್ದೀವಿ. ಅರ್ಧ ಕೆಜಿ ಇದೆ ಅಷ್ಟೇನಪ್ಪ ಇರೋದು ಬಾಬಾ. ಈ ಕವರಲ್ಲಿ ನೋಡಿ, black cover ಏನಿದೆ? ಯೂಸ್ ಮಾಡಿದ್ದಾರೆ. ಈಗ ನಾವು ಬಂದ್ವಲ್ಲ, ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ರಲ್ಲ, ಇದೆಲ್ಲ ಪ್ಯಾಕೆಟ್ ಕೊಡಿ ಯೂಸ್ ಮಾಡಿ ಲಾಸ್ಟ್ ಟೈಮ್ ವಿಸಿಟ್ ಅಲ್ಲ ಮಾಡಿದಾಗ ಆವಾಗ ಕ್ಲೋಸ್ ಮಾಡಿಬಿಟ್ವಿ ಎಲ್ಲ. ಮಾಡಿಸ್ಕೊಡಿ ಅಂತ ಹೇಳಿದ್ವಿ. ಅಲ್ಲ ಆವತ್ತೇ ಹೇಳ್ಬಿಟ್ಟು ಟ್ರೇಡಿಂಗ್ ವಿಸಿಟ್ ಅಂತಲ್ಲ, ಕವರ್ಗಳು ಬರ್ತವೆ, ಸರ್ವೆ ಬಂತಲ್ವ, ಆವಾಗಲೂ ಸ್ಟಾಪ್ ಮಾಡಿಬಿಟ್ವಿ. ಇವಾಗ ಎಷ್ಟಪ್ಪ ಫೈನ್ ಇವ್ರಿಗೆ? ಹೋಗಪ್ಪ. ಎತ್ಕೊಂಡು ಆಟ ಆಡ್ತಾ ಇದ್ದೀರಾ ಮೇಡಮ್ ಹೆಂಗ್ ಮೇಡಮ್ ಇದು 500 ರೂಪಾಯಿ ಫೈನ್ ಕಟ್ಟಿ. ಮೇಡಮ್? ಈ ಸಾರಿ ಎಕ್ಸ್ಕ್ಯೂಸ್ ಮಾಡಿ, ಹಾ? ಈ ಸಾರಿ ಎಕ್ಸ್ಕ್ಯೂಸ್ ಮಾಡಿ. ಎಕ್ಸ್ಕ್ಯೂಸ್ ಮಾಡಕ್ ನಿಮ್ದು ಒಂದೇ ಅಂಗಡಿ ಎಲ್ಲ, ಇಡೀ ಟೌನ್ ಎಲ್ಲ ತಿರುಗ್ತಾ ಇದೀವಿ. ಇಷ್ಟೊತ್ತಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು. ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಮಾಡ್ತೀವಿ ಅಂತ. ಇಷ್ಟೊತ್ತಲ್ಲಿ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಗೆ. ಅರ್ಥ ಆಯ್ತಾ? ಇದು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ನಮ್ಗೆ ಸ್ವಚ್ಛತಾ ಕಾರ್ಯಪಡೆ ಕೊಟ್ಟಿದ್ದಾರೆ. ಅದ್ರಲ್ಲಿ ತಿರುಗ್ತಾ ಇದೀವಿ ನೈಟು ಆಗಲು ಅಲ್ಲದೆ. ನಿಮ್ಮಂತವ್ರು ತಿಳ್ಕೊಳ್ಳಿ ಅಂತ. ಎಕ್ಸ್ಕ್ಯೂಸ್ ಕೊಟ್ಟು 70 ವರ್ಷದಿಂದ ನಡೆಸಿದ್ದೀರಾ ಅಂಗಡಿನ. ಕೊಡಿ 1000 ರೂಪಾಯಿ ಫೈನ್ ಕಟ್ಟಿ. ಲೈಸೆನ್ಸ್ ತಗೊಂಡು ಫಸ್ಟ್ ಇದು ಮಾಡಿ ಅಂಗಡಿನ. ಫೈನ್ ಕಟ್ಟಿ 1000 ರೂಪಾಯಿ. ನೋಡಿ 500 ಕಟ್ಟಿ. 2 ದಿನ ಟೈಮಲ್ಲಿ ಮತ್ತೆ ಲೈಸೆನ್ಸ್ ತಗೊಂಡಿಲ್ಲ ಅಂದ್ರೆ ಸೀಸ್ ಮಾಡ್ತೀವಿ ಅಂಗಡಿನೇ. ಕೊಡಿ ಫೈನ್ ಕಟ್ಟಿ. ಎಕ್ಸ್ಕ್ಯೂಸ್ ಆಗಲ್ಲ. 5 ವರ್ಷದಿಂದ ಅವೇರ್ನೆಸ್ ಕೊಡ್ತಾನೆ ಇದ್ದೀವಿ, ನಿಮಗೆ ಅವೇರ್ನೆಸ್ ಬರ್ತಾ ಇಲ್ಲ. ಫೋನ್ ನಂಬರ್ ತಗೊಳ್ಳಿ. ಈಗ ಸರ್ಕ್ಯುಲರೇ ಇದೆ ಅಣ್ಣ, ಅದು ಸರ್ಕ್ಯುಲರ್ ಇದೆ. ಫಸ್ಟ್ ಟೈಮ್ ಮಾಡಿದಾಗ 200 ರೂಪಾಯಿ ಹಾಕ್ತೀವಿ, ಸೆಕೆಂಡ್ ಟೈಮ್ ಆದಾಗ 500 ರೂಪಾಯಿ ಹಾಕ್ತೀವಿ, 3ನೇ ಟೈಮ್ ಆದಾಗ ಕೇಸ್ ಬುಕ್ ಮಾಡ್ತೀವಿ. ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಎಷ್ಟು ಗ್ರಾಮ್ಗೆ ಎಷ್ಟು ಇದು ಫೈನ್? ಅದು ಒಂದು ಕೆಜಿಗೆ 200 ರೂಪಾಯಿ ಥರ 200 ರೂಪಾಯಿ ಥರ ಫೈನ್ ಆಗ್ತಾ ಇದೆ ಫಸ್ಟ್ ಟೈಮ್ ಸಿಕ್ಕಿದಾಗ. ನೆಕ್ಸ್ಟ್ ಸಿಕ್ಕಿದಾಗ ಅದಕ್ಕೆ 500, 1000 ಇನ್ನೂ ಹೆಚ್ಚಾಗಿ ಸಿಕ್ಕಿದಾಗ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ನೀನು ಯಾವಾಗ ಕೊಡ್ತೀರಾ? ಮನೆಯೆಲ್ಲ ಬಂದು ಹೇಳೋಗಿಲ್ವಾ ನಿಮಗೆ? ದಿನ ಬಂದು ಹೇಳ್ಕೊಳ್ಬೇಕಾ? ಬೇಡ.
ಅಲ್ಲ ನಾವು ಕೇಳ್ತಾ ಇರೋದು. ಮುನ್ಸಿಪಲ್ ಲೈಸೆನ್ಸ್ ಇನ್ನೂ ಅಪ್ಲೈ ಮಾಡಿ ಯಾವಾಗ ಅಪ್ಲೈ ಮಾಡ್ತೀರಾ? ಮನೆಯಿಂದ ಮಾಡಿ ಬಂದು ಇನ್ನೂ ಯಾರ್ ಕರ್ಕೊಂಡ್ಬರ್ತೀರಾ? ಶಿವಾರೆಡ್ಡಿ ಅವ್ರು ನಾವೇ ಅವ್ರಿಗೆ ಹೇಳಿ ಬರ್ತೀರಾ? ನೋಡಿ ಅಲ್ಲೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ, ಬೇರೆ ಕ್ಲೀನಾಗಿ ಇಟ್ಕೊಂಡಿದ್ದೀರಾ? ರಿಪೇರ್ ಮಾಡೋಂಗಿಲ್ಲ ಅಂತ ಹೇಳಿದ್ವಿ ಮನೆನೇ ಬಂದಾಗಲ್ವಾ? ಇಲ್ಲ ಅದನ್ನು ಹೇಳಿಲ್ಲ ಹೇಳೋರು ಪಾಪ ಏಕೆ ಅವ್ರ ಜೊತೆ ನಾವು ಬಂದಿಲ್ವಾ? ಬಂದಿದ್ರು ಇನ್ನೇನು ಹೇಳಿಲ್ಲ ಹೇಳಿದ್ವಿ ಇದು ಯೂಸ್ ಮಾಡಂಗಿಲ್ಲ, ಎಲ್ಲಿ ಯೂಸ್ ಮಾಡಿ ಅಂತ. ಎಲ್ಲ ಯೂಸ್ ಮಾಡ್ತಾ ಇದ್ವಿ ಇದನ್ನ ಯಾಕೆ ಮತ್ತೆ ಇಟ್ಕೊಂಡಿದ್ದೀರಾ? ಇದು ಚಟ್ನಿ ಅದು ಹಾಕೊಳ್ಳಿ ಏನು ಯೂಸ್ ಮಾಡಂಗಿಲ್ಲಪ್ಪ ಇದನ್ನ. ಇದು ಪಾರ್ಸಲ್ ಮಾಡೋದು ಇಡ್ಲಿ ಪ್ಲೇಟ್ ಅದು ಇಡ್ಲಿ ತೆಗಿ. ಬಟ್ಟೆ ಹಾಕೊಳ್ಳಿ ಬಟ್ ಏನಾದ್ರು ಹೊರಗೆ ಓಪನ್ ಮಾಡಿ ನೋಡೋಣ. ಓಪನ್ ಮಾಡೋದು. ಓಪನ್ ಮಾಡಿ. ಅಲ್ಲ ಇರ್ಲಿ ಹಾಗೇನೆ ಓಪನ್ ಮಾಡಿ. ಬಟ್ಟೆ ಇಲ್ಲ ಬಟ್ಟೆ ವಾಶ್ ಮಾಡಿ ಇದು ಮಾಡ್ಕೊಂಡು ಡೈಲಿ ಇದು ಮಾಡ್ಕೊಳ್ಳಿ ಆಯ್ತಾ? ಇಲ್ಲೆಲ್ಲ ನೀಟಾಗಿ ಇಟ್ಕೊಂಡು ಲೈಸೆನ್ಸ್ ಯಾಕೆ ತಗೊಂಡಿಲ್ಲ? ಅಂಗಡಿ ಓನರ್ ಯಾರು? ಯಾಕಪ್ಪ ಅಪ್ಲೈ ಮಾಡಿದ್ದೀರಾ? ಮಾಡ್ತೀನಿ ಯಾರ ಹತ್ರ ಮಾಡಿದ್ದೀರಾ? ಹೊರಟು ಶಿವಾರೆಡ್ಡಿ ಹೋಗಿ 3 ತಿಂಗಳು ಆಯ್ತಲ್ವಾ? ನೀವು ಮಾಡಿ ಹಾಂ ಏನು ಹೆಸರು ಹೇಳಿ? ಮತ್ತೆ ಈಗ ಇಟ್ಟಿದ್ದೀರಲ್ಲ ಮತ್ತೆ ಯಾವುದು ಇದು ಇಲ್ಲ ಅಂದ್ರೆ ಕೆಲಸ ತರ್ತೀನಿ ಕೆಳಗಡೆ ಟೇಬಲ್ ಕೆಳಗಡೆ ಕವರ್ ಇದೆಯಾ? ಹಾಂ ಇದೆ ನೋಡಿ. ಸರ್ಟ್ರೆ ನೋಡು ಇದೇನಾಗುತ್ತೆ ಗೊತ್ತಾ? ಮಿಲ್ಟಾಗಿ ಮತ್ತೆ ಈ ಥರಕ್ಕೆ ವರ್ಕ್ ಇದು ಯೂಸ್ ಮಾಡಂಗಿಲ್ಲ. ಪೇಪರ್ ಇದು ಯೂಸ್ ಮಾಡಿ. ಓಕೆ ಇದು ಯೂಸ್ ಮಾಡಂಗಿಲ್ಲ. ಫೋನ್ ನಂಬರ್ ಹೇಳಿ. 984486 ಫೈನ್ ಕಟ್ಟಿ ಅಣ್ಣ. ಮನೆಯೆಲ್ಲ ಕಟ್ಟಿದ್ದೀವಲ್ಲ ಕಟ್ಟಿ ಮತ್ತೆ ಕಟ್ಟಿಲ್ಲ ನಿಮ್ಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಡಬಲ್ ಫೈನ್ ಮೊನ್ನೆ ಹೇಳಿಲ್ಲ ನನಗೆ ಹೇಳಿಲ್ಲ ಲೈಸೆನ್ಸ್ ಹೇಳಿದ್ವಲ್ಲ ಲೈಸೆನ್ಸ್ ಹೇಳಿಲ್ಲ ಅಪ್ಲೈ ಮಾಡಿದ್ದೀನಿ ನಾವು ಕೊಟ್ಟಿಲ್ಲ ಯಾರ ಹತ್ರ ಇಲ್ಲ ನೀವೇ ಮಾಡಿಕೊಡಿ ಇದೇನು ಪ್ಲಾಸ್ಟಿಕ್ ಗ್ಲಾಸಸ್ ಅಲ್ಲ ಬಿಡು. ಅಲ್ಲ ಬಿಡು ಅದು ಸಿಂಗಲ್ ಯೂಸ್ ಆಗುತ್ತೆ. ಇದರಲ್ಲಿ ಏನಿದೆ ಅನ್ನೋದು ಅವಾಗಲೇ ಈಗ ಲೈಸೆನ್ಸ್ ಕೇಳೋದ್ವಲ್ಲ ಯಾಕೆ ತಗೋಬಾರ್ದು? ನಾಳೆ ಅಪ್ಲೈ ಮಾಡ್ಕೊಡಿ ಈಗ ಫೈನ್ ಕಟ್ಟಿದ್ರೆ ನಿಮ್ಗೆ ಇನ್ನೊಂದ್ಸಲಿ ಭಯ ಇರುತ್ತೆ ಇದು ಯೂಸ್ ಮಾಡಬಾರ್ದಪ್ಪ ನಾವು ಅಂತ. ಅಂದ್ರೆ ನನಗೇನು ಹೇಳೋದು ಹಾಂ ಹೇಳಿದ್ರೆ ನಾನು ಯೂಸ್ ಮಾಡಿ ಕ್ಲಾಸ್ ಮಾತಾಡೋದು ಎಷ್ಟು ಫೈನ್ ಇವ್ರಿಗೆ ಹೋಗಪ್ಪ. ಇದನ್ನ ಏನ್ ಮಾಡಿ ಯೂಸ್ ಮಾಡ್ತಾರೆ ಇದೇನ್ ಮಾಡಿ ಮಾತ್ರ ಇದ್ದಾರೆ ಇದು ಪೇಪರೇ ಇರಬೇಕು, ಈ ಥರದ್ದೆಲ್ಲ ಇರಬಾರ್ದು. ನೋಡಿ ಇದಿರಬಾರ್ದಪ್ಪ, ಇದು ಯೂಸ್ ಮಾಡಂಗಿಲ್ಲ. ಇದು ಅರ್ಥದಲ್ಲ ಇದು ಕಲರ್ ಹೋಗಲ್ಲ ಹಾಂ ಕಲರ್ ಹೋಗಲ್ಲ ಶನಿವಾರ ಕಲರ್ ಬರ್ಬಾರ್ದು. ಕಲರ್ ಲೈಸೆನ್ಸ್ ಯಾವಾಗ ತಗೊಂತೀರಾ? ನಾಳೆ ನೋಡಿದ್ರೆ ಗೊತ್ತಾಗುತ್ತೆ. ನಾಳೆ ಸ್ವಲ್ಪ ನಾಳೆ ನಾವು ಬಂದಾಗೆಲ್ಲ ನಾಳೆ ಬಂದು 15 ದಿನ ಆಯಿತು. 200 ರೂಪಾಯಿ ಫೈನ್. ನಾಳೆ ಕಟ್ಟಬೇಕು ನೀವು. 2 ಸಲ ಕಟ್ಟಬೇಕು, ಕಟ್ಟಬೇಕು ನೀವು. ನಾವು ಇದು ಮಾಡ್ತಾ ಇರೋದು. ಹಾಂ ಈಗ ಲೈಸೆನ್ಸ್ ತಗೊಂಡಿರೋದಕ್ಕೆ 200 ರೂಪಾಯಿ. ನೆಕ್ಸ್ಟ್ ಟೈಮ್ ಬಂದಾಗ 1000 ರೂಪಾಯಿ ಹಾಕ್ತೀವಿ. ಇವಾಗ ನಾನು ಅಪ್ಲೈ ಮಾಡಿ ಅಂತ ನಾನು ಹೇಳ್ತೇನೆ ಅಪ್ಲೈ ನೀವು ಮಾಡಬೇಕು, ನಿಮ್ಮ ಅಂಗಡಿಗೆ ನಾವು ಬಂದು ಮಾಡೋದಲ್ಲ. ನಿಮ್ಮ ಅಂಗಡಿಗೆ ನೀವು ಮಾಡ್ಕೊಂಡು ವ್ಯಾಪಾರ ಮಾಡಬೇಕು. ಅರ್ಥ ಆಯ್ತಾ? ಕೊಡಿ 200 ರೂಪಾಯಿ ಫೈನ್ ಕೊಡಿ. ಏನು ಸುಮ್ಮನೆ 200 ರೂಪಾಯಿ ಕಡೆ 200 ರೂಪಾಯಿ ಕಟ್ಟಿ. ಅದೆಲ್ಲ ಸರಿ ಹೌದಪ್ಪ, ನಾವು ಮಾಡ್ಬೇಕಲ್ವಾ? ಅಲ್ಲೋಗಿ ತಗೋತೀನಿ ತಂಗಿದೆ ತಗೋಪ್ಪ ಮಾಡಿ. ಕಟ್ಟಿ ಅಲ್ಲೇ ಕಟ್ಟಬೇಕು ನೀವು. ಯಾಕೆ ಲೈಸೆನ್ಸ್ ತಗೋಬಾರ್ದು? ಮನೆಯೆಲ್ಲ ಕಟ್ಟಿದ್ದೀರಾ, ಫುಡ್ ಸೇಫ್ಟಿ ಅವ್ರಿಗೆ ಅವ್ರು ತಗೊಂಡಿದ್ದೀರಾ. ಈಗ ನಮ್ದು ಕಟ್ಟಿ ನೆಕ್ಸ್ಟ್ ನಮ್ದು ಮಾಡ್ಕೊಂಡಿರಾ. ಇಲ್ಲ ನಾಳೆ ಮಾಡ್ತೀನಿ ಇಲ್ಲ ಕಟ್ಟಲೇಬೇಕು ಫೈನ್. 200 ಕಟ್ಟಲೇಬೇಕು ನೀವು. 200 ರೂಪಾಯಿ ಇಲ್ಲ, 200 ರೂಪಾಯಿ ಕಟ್ಟಬೇಕು. ಇಲ್ಲ 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 200 ರೂಪಾಯಿ ಕೊಡಿ. 200 ರೂಪಾಯಿ ನಾವು ಬಂದಿಲ್ಲ. 100 ರೂಪಾಯಿ ಇದೇನು ಎಷ್ಟಿ ಅಂಗಡಿ ಅಲ್ಲ ನೋಡಿ. ಪಾನಿಪುರಿ ಅಂಗಡಿಯವರ 100 ರೂಪಾಯಿ ಕೊಟ್ಟಿದ್ದಾರೆ. ಬೀದಿನಲ್ಲಿ ಇಟ್ಟಿರೋರು 200 ರೂಪಾಯಿ ಕೊಡಿ. ಲೈಸೆನ್ಸ್ ತಗೊಂಡಿಲ್ಲ ಅಂದ್ರೆ 1000 ರೂಪಾಯಿ 3 ದಿನ ಟೈಮ್ ಇರುತ್ತೆ. Thank you.
ಬಟ್ಟೆಯಲ್ಲೇ ಯೂಸ್ ಮಾಡಿ, ಕವರಲ್ಲಿ ಯೂಸ್ ಮಾಡಿ ಕೊಡೋಕೆ ಹೋಗ್ಬೇಡಿ. ಪಾರ್ಸಲ್ ಆಗಿ ಏನಾದರೂ ಮಾಡಲಿಕ್ಕೆ ಗೊತ್ತಾಯ್ತಾ? ಮತ್ತೆ ನಾಳೆ ಯೂಸ್ ಮಾಡಲ್ಲ. ಮತ್ತೆ ಇದ್ರಲ್ಲಿ ಏನಾದರೂ ಕ್ಲೋಸ್ ಮಾಡಿಡಿ, ಮತ್ತೆ ಬಿಟ್ಟರೆ ಅದನ್ನೇ ಯೂಸ್ ಮಾಡ್ತೀರಲ್ಲ, ಬಿಸಾಕ್ತೀವ. ಇದೇನಪ್ಪ ಇದು ಕವರು? ತೆಗಿರಿ ಅದು ಮೊನ್ನೆ ಅವೇರ್ನೆಸ್ ಮಾಡಿದ್ವಿ ಬನ್ನಿ ಮಾಡಿದ್ದೀರಾ? ಮೊನ್ನೆ ಫೈನ್ ಹಾಕಿದ್ವಿ ಲೈಸೆನ್ಸ್ ತಗೊಂಡಿದ್ದೀರಾ? ಅದು ಮರದೇ ಬರುತ್ತಲ್ಲ, ಅದು ಯೂಸ್ ಮಾಡ್ಬೋದಲ್ಲ. ಅಡಿಕೆ ಮತ್ತೆ ಮರದ ಇಬ್ಬರು ಸ್ಪೂನು ಆ ಥರ ಯೂಸ್ ಮಾಡಿ. ಸ್ಪೂನ್ಸ್ ಇದಾವ ಇದನ್ನು? ಇದು ಮೊನ್ನೆ ಹಾಕಿರೋದು, ಫೈನ್ ಹಾಕಿರೋದಾ? ಎಷ್ಟು ಹಾಕಿರೋದು? 200 ರೂಪಾಯಿ. ಇಲ್ಲಿ ಕೊಡಿ, ಇಲ್ಲಿ 200 ರೂಪಾಯಿ ನೋಡಿ. ಓಕೆ. ನೋಡಿ ಅಡಿಕೆದು. ಅದೆಲ್ಲ ಯೂಸ್ ಮಾಡಿ ಅಡುಗೆ ಇದಾ? ಹಾಂ. पार्सल नहीं आता सर देख ला ना उठाओ उठाला बा कितना करो ಬೇಗ ಇದಾಗುತ್ತೆ. ಹಾಂ. ಅದು ಈ ಮೇಲೆ ಲೇಪು ನಾಲ್ಕು ಹಾಂ. ರಾಮಸಾಗರ್. ಫೋನ್ ನಂಬರ್ ಕೇಳ. ನಿನ್ನ ನಂಬರ್ ನಿನಗೆ ಗೊತ್ತಿಲ್ಲನಪ್ಪ? ಇನ್ನೊಬ್ರು ಯಾರು